ಈ ಸುದ್ದಿ ಇದೆಯಲ್ಲ, ಬೆಂಗಳೂರಿನಲ್ಲಿ ಮಗುವಿಗೆ HMPV ವೈರಸ್ ವದಂತಿ, ಅಂದರೆ ಇದು ಕೋವಿಡ್ ಥರನೇ ಅಂತೇಳಿ ಡೆಲ್ಲಿಯಿಂದ ಚೈನಾದಲ್ಲಿ ಜೋರಾಯಿತು ಅಂತೇಳಿ. ಆಮೇಲೆ ಇದು ಟಿ ವಿಗಳಲ್ಲಿ ಯಾಕೆ ಬಂತು ಅಂತ ಕೆಲವರು ಬೈತಾ ಇದ್ರು. ಯಾಕೆ ನೀವು ಇದನ್ನೆಲ್ಲ ನಮಗೇನು ಆಗಬೇಕಾಗಿದೆ? ಇದನ್ನು ರವಿ ಗಣಿಗ ಅವರು ಫಸ್ಟ್ ಹೇಳಿದ್ರು. ರವಿ ಗಣಿಗ ಓರ್ವ ಜನಪ್ರತಿನಿಧಿ, ಮಂಡ್ಯದ MLA, ಅವರು ಹೇಳಿದಾಗ ಅದನ್ನು ನಾವು ಸುದ್ದಿಯನ್ನು ಮಾಡಿದ್ವಿ. ಆಮೇಲೆ ಯಾರೋ ನೆನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ನೀವು ಇದರ ಬಗ್ಗೆ TRPಗಾಗಿ ಸ್ವಾಮಿ. ಆಮೇಲೆ ಚೀನಾದಿಂದ ಒಬ್ಬರು ಮಾತಾಡ್ತಾರೆ, ನೆನ್ನೆ ನಮ್ಮ ರಂಜಿತ್ ಶ್ರೀಯಾರ್ ಹತ್ರ ಮಾತಾಡ್ತಾರೆ, ನೀವೆಲ್ಲ ಇದನ್ನು TRPಗಾಗಿ ಮಾತಾಡ್ತಾ ಇದ್ದೀರಿ ಅಂತೇಳಿ. ಹಾಗಿದ್ರೆ ಚೀನಾದಿಂದ ಮಾತಾಡೋದು ನಾನು ಕೇಳೋದು, ಚೀನಾ ಅಧ್ಯಕ್ಷ ಅವತ್ತು ಏನು ಲಾಕ್ಡೌನ್ ಮಾಡಿದ್ರಲ್ಲ, ಅವ್ರಿಗೇನು ಉಚ್ಚನಾಯ ಕಚೇರಿ ಆಗಿದ್ರೆ ಕೋವಿಡ್ ಬಂದಾಗ ಇಲ್ಲೆಲ್ಲ ನಾವು ಬಂದ್ ಮಾಡೋದಲ್ಲ, ತಲೆ ಕೆಟ್ಟಿದೆ ಯಾರಿಗೆಲ್ಲ. ವಿಷಯ ಅದಲ್ಲ ರೀ, ವಿಷಯವನ್ನು ಹೇಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಂದಿಲ್ಲ ಅಂದರೆ ಭಾಳ ಒಳ್ಳೆಯ ವಿಚಾರ. ಈಗ ಮಗುವಿಗೆ ಬಂದಿದೆ, ಒಂದು ವದಂತಿ ಬಂದಿದೆ. ಆದರೆ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ಚೀನಾ ವೇರಿಯಂಟ್ ಇದ್ದರೆ ಮಾರ್ಗಸೂಚಿ ನೀಡ್ತಾ ಇತ್ತು, ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡ್ತಾ ಇತ್ತು. ಇದು ಸಾಮಾನ್ಯವಾಗಿ ಬರುವ ವೈರಸ್, ಆತಂಕ ಬೇಡ. ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ, ಹಲವು ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಒಂದು ವೈರಸ್ ಬಂದಿದೆ, ಸುಮ್ಮನೆ ಚೀನಾ ವೈರಸ್ ಅಂತ ಭಯ ಬೀಳಿಸಬೇಡಿ, ವದಂತಿ ಹಬ್ಬಿಸುವವರ ವಿರುದ್ಧ ಕ್ರಮದ ಎಚ್ಚರಿಕೆ. ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಆತಂಕ ಅಂಥದ್ದು ಯಾವುದೂ ಬಂದಿಲ್ಲ ವೀಕ್ಷಕರೇ. ಬಂದಾಗ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಹೇಳುತ್ತೆ. ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆ, WHO, ಹೂ ಅಂತ ಕರಿತೀವಿ ನಾವು, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದು ಫಸ್ಟ್ ಹೇಳುತ್ತೆ, ಎಲ್ಲರಿಗೂ ಸಂದೇಶ ಕೊಡುತ್ತೆ. ಕೇವಲ ಭಾರತವೇ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಹೆಂಗೆ ವಿಶ್ವಸಂಸ್ಥೆಯನ್ನು ಮಾಡ್ಕೊಂಡಿದ್ದೀವೋ ಹಂಗೇ ನಾವೆಲ್ಲ ಸೇರಿ ಮಾಡಿರುವಂಥದ್ದು WHO. ಅವರು ಹೇಳ್ತಾರೆ, ಹಿಂಗಿದೆ, ರೆಡಿಯಾಗಿರಿ, ಹಿಂಗೊಂದು ಬಂದಿದೆ, ಅಲರ್ಟ್ ಆಗಿರಿ, ಮತ್ತೊಂದು ಅಂತೇಳಿ. ಅದನ್ನು ತಗೊಂಡು ಕೇಂದ್ರ ಹೇಳುತ್ತೆ. ಈ ಮಿಡ್ಲಲ್ಲಿ ಏನಾಯಿತು ಅಂತಂದರೆ, ರವಿ ಗಣಿಗ ಅವರ ಇದೆಯಾ, ಬೈಟ್ ಇದೆಯಾ, ದಯವಿಟ್ಟು ಅಲ್ಲಿದ್ದರೆ ಒಂದು ಸ್ವಲ್ಪ ನೋಡಿ, ಇರ್ಬೋದು ನೋಡಿ, ಹುಡುಕಿ. ರವಿ ಗಣಿಗ ಮೊನ್ನೆ ಇದರ ಬಗ್ಗೆ ಹೇಳಿದರು. ಡೆಲ್ಲಿಯಲ್ಲಿ ನಾನು ಚೀನಾಗೆ ಹೋಗಿದ್ದೆ, ಎಲ್ಲ ಹಿಂಗೆ ಓಡಾಡ್ತಾ ಇದ್ದಾರೆ, ಎಲ್ಲ 80% ಓಡಾಡ್ತಾ ಇದ್ದಾರೆ, ಇದೆಯಾ ಇಲ್ವಾ ಮತ್ತೊಂದಲ್ಲ, ಆ ಥರ ಒಂದು ಬಂದಿದೆ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಹೇಳೋದು. ಈಗ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಅವರ ಮಾತಿಗೆ ಮಹತ್ವ ಯಾಕೆ ಬರುತ್ತೆ ಅಂತಂದರೆ, ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಹೇಳೋದು. ಅದಕ್ಕೆ ರೋಡಲ್ಲಿ ಹೋಗೋನೇ ಚೈನಾದಲ್ಲಿ ಹಿಂಗೆ ಬಂದೆ ಗೊತ್ತಾ ಅಂತಂದರೆ ಯಾವನು ಕೇರ್ ಮಾಡಲ್ಲ, ನಾವು ಮೈಕು ಹಿಡಿಯಲ್ಲ ಅದಕ್ಕೆ. ಹಾಗಾಗಿ ಅದು ಬಂದಿರುವಂಥದ್ದು. ಓಕೆ, ವೀರೇಶ್ ಇದಾರಲ್ಲ, ತಗೊಳ್ಳಿ. ವೀರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಶ್, ಇದು ವದಂತಿ ಆಗೋದಕ್ಕೆ ಏನು ಕಾರಣ? ನೀವು ಕೂಡ ನೋಡಿರ್ಬೋದು, ಯಾರು ರವಿ ಗಣಿಗ ಈ ಹೇಳಿಕೆಯನ್ನು ಕೊಟ್ಟ ನಂತರ ಸ್ವಲ್ಪ ಜಾಸ್ತಿನೇ ಆಯಿತು. ಆಮೇಲೆ ಎಲ್ಲರನ್ನ ಮಾತಾಡಿಸೋಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಆಮೇಲೆ ಮೀಡಿಯಾಗಿದ್ದದ್ದೇ ಅಲ್ವಾ, ಮೀಡಿಯಾಗೆ ಹೆಂಗೆ ಅಂತಂದರೆ, ಅವರು ಖುಷಿಯಾದಾಗ ಅವರು ನಮ್ಮನ್ನು ಹೊಗಳಬೇಕು, ಆಮೇಲೆ ಅವ್ರಿಗೆ ಬೇಸರ ಆದಾಗ ನಮ್ಮನ್ನು ತಗೊಳ್ಬೇಕು. ಸೊ ಹಾಗಾಗಿ ನಮಗದು ಮಾಮೂಲು ಆಗಿಬಿಟ್ಟಿದೆ. ಆದರೆ ನಮ್ಮ ಜವಾಬ್ದಾರಿ ಏನಂತ ಗೊತ್ತಿದೆ. ಎಷ್ಟು ಜನರಿಗೆ ಬೆಡ್ಡು, ಎಷ್ಟು ಜನರಿಗೆ ಯಾವುದು ಆ್ಯಂಬುಲೆನ್ಸ್, ಮೀಡಿಯಾ ಇಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತು, ದೊಡ್ಡವರಿಗೆ ಮಾತ್ರ ಸಿಗ್ತಾ ಇತ್ತು ಅನ್ನೋದನ್ನು ಯಾರ್ಯಾರಿಗೆ ನಾವು ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯಪೂರ್ವಕವಾಗಿ ಕೆಲಸ ಮಾಡಿದ್ವಿ, ಅದು ಅವ್ರಿಗೆ ಗೊತ್ತಿದೆ. ಇರಲಿ ಬಿಡಿ. ಈಗ ಈ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಸ್ಪಷ್ಟನೆ ಬರ್ತಾ ಇದೆ. ಆಮೇಲೆ ಕೆಲವು ಕಡೆ ಈ ಮಕ್ಕಳ ಕಣ್ಣು ಸ್ವಲ್ಪ ಒಂಥರ ಕೆಂಪಾಗಿ ಕಾಣ್ತಾ ಇರೋದು ನಾನು ತುಂಬ ನೋಡಿದೆ ಮಕ್ಕಳ ಕಣ್ಣಲ್ಲಿ. ಅದು ಕೂಡ ಏನಾದರೂ ಇದೆಯಾ ಅದರ ಬಗ್ಗೆ ಮಾಹಿತಿ? ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವದಂತಿಗೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ. ಅಂದರೆ ಈ HMPV ವೈರಸ್ಸು ತುಂಬ ದಿನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 3 ತಿಂಗಳು ಸಹ ಮಗುವಿಗೆ ಸಹ ಬಂದಿದೆ. ಆದರೆ ಬೆಂಗಳೂರಲ್ಲಿ ಯಾವುದೇ ಇಂಥ ಪ್ರಕರಣಗಳು ಬಂದಿಲ್ಲ. ಅದಲ್ಲದೆ ಈ ಚೀನಾ ವೇರಿಯಂಟ್ HMPV ಚೀನಾ ವೇರಿಯಂಟ್ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಇಷ್ಟೊತ್ತಿಗೆ ಬಂದರೆ ಕೇಂದ್ರ ಸರ್ಕಾರ ನಮಗೆ ಮಾರ್ಗಸೂಚಿ ನೀಡ್ತಿತ್ತು. ಆರೋಗ್ಯಾಧಿಕಾರಿಗಳು ಸಹ ಕೇಂದ್ರ ಸರ್ಕಾರದ ಜೊತೆ ತುಂಬ ಟಚ್ಚಲ್ಲಿದ್ದಾರೆ. ಈ ಒಂದು ವೈರಸ್ ಬಂದಿಲ್ಲ, ಸುಮ್ಮನೆ ವದಂತಿಯನ್ನು ಹಬ್ಬಿಸಬೇಡಿ, ಯಾಕಂದರೆ ಚೀನಾದಲ್ಲಿ ಅದು ವೇರಿಯಂಟ್ ಬೇರೆ ಇದೆ, ಆ ವೇರಿಯಂಟ್ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಈಗ ಬೆಳಿಗ್ಗೆ 11 ಗಂಟೆಗೆ ಸಹ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಈ ಒಂದು ವದಂತಿನ ಸ್ಪಷ್ಟನೆ ನೀಡ್ತೀವಿ. ಯಾವುದೇ 8 ತಿಂಗಳಿಗೆ ಮಗುಗೆ ಬಂದಿಲ್ಲ, ಇದು ನಾರ್ಮಲ್ ವೈರಸ್, ಇದು ಎಲ್ಲ ಜನರಿಗೆ ಸಹ ಬರ್ತೀವಿ ನಾರ್ಮಲ್ ವೈರಸ್ಸು. ಹೀಗಾಗಿ ಆ ಥರ ವೇರಿಯಂಟ್ ಇದಲ್ಲ ಎಂಬುದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಜನರು ಸಹ ಭಯಭೀತರಾಗಬೇಡಿ, ಚೀನಾ ವೇರಿಯಂಟ್ ಯಾವುದೂ ಬಂದಿಲ್ಲ. ಬಂದರೆ ಆರೋಗ್ಯ ಇಲಾಖೆ, ವಿಶ್ವ ಆರೋಗ್ಯ ಇಲಾಖೆ ಎಲ್ಲ ಸಹ ಮಾಹಿತಿ ನೀಡಿತ್ತು. ಬಟ್ ಇದೀಗ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ ಒಂದು ಕಡೆ ಆರೋಗ್ಯ ಇಲಾಖೆ ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದೆ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ ವೀಕ್ಷಕರು, ಇಂಥ ಒಂದು ಸುದ್ದಿ ಬಂದಿದ್ದು ನಿಜ, ಹಿಂಗೆ ಆಗ್ತಿದೆ ಅಂತೇಳಿ ಯಾರು ಭಯಪಡಬೇಡಿ. ಆದರೆ ಮೀಡಿಯಾ ಹೇಳದ ವಿಧಿ ಇಲ್ಲ ಸರ್, ನಾವು ನಿಮಗೆ ಹೇಳಲೇಬೇಕು, ಹಿಂಗಾಗಿದೆ. ನಾವು ಎಲ್ಲ ಸುದ್ದಿಗಳನ್ನು ಹೇಳ್ತೀವಲ್ವಾ. DK ಶಿವಕುಮಾರ್ ಮೀಟಿಂಗ್ ಮಾಡಿದರು, ಪ್ರೆಸ್ ಮೀಟ್ ಮಾಡಿದರು, ಅದನ್ನು ಹೇಳ್ತೀವಿ.
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಡಿನ್ನರ್ ಮೀಟಿಂಗ್ ಮಾಡಿದ್ದು ಅದನ್ನು ಹೇಳ್ತೀವಿ. ಸರ್ ನೀವು ಮೀಟಿಂಗ್ ಹೋದ್ರಾ ಅಂತ ಅವರನ್ನು ಕೇಳ್ತೀವಿ. ನೋಡಿ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಬಂದಾಗ ನೋಡಿ ಸರ್ ನಿಮ್ಮ ವಿರುದ್ಧ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಇದಕ್ಕೇನು ಉತ್ತರ, ಇದನ್ನು ಕೇಳ್ತೀವಿ. ಸೊ ಹಾಗಂತ ಅದನ್ನು ಹಬ್ಬಿಸೋದು ಮತ್ತೊಂದು ಅಂತಲ್ಲ. ನಿಮ್ಮಷ್ಟೇ ನಿಮಗಿಂತ ಸ್ವಲ್ಪ, ಯಾಕಂದರೆ ಗೊತ್ತಿದೆ ನಿಮ್ಮ ಮನೆಗಳಲ್ಲಿ ನಾವು ಟಿ ವಿಗಳಲ್ಲಿ ಬರ್ತೀವಿ ಅಂತ ಹೇಳುವಾಗ ಓಕೆ, ಖಂಡಿತವಾಗ್ಲೂ ನಮ್ಮನ್ನು ಎಚ್ಚರಿಸಿ. ನಮ್ಮನ್ನು ಹೊಗಳೋ ರೈಟ್ಸು ನಿಮಗಿದೆ, ತೆಗಳೋ ರೈಟ್ಸು ನಿಮಗಿದೆ, ನಮ್ಮನ್ನು ಸರಿ ಮಾಡೋ ರೈಟ್ಸು ನಿಮಗಿದೆ. ನಾವು ಪ್ರಶ್ನಾತೀತರೇನಲ್ಲ. ಆದರೆ ಇಂಥದ್ದೊಂದು ಬಂದಾಗ ಅದನ್ನು ಹೇಳೋದು ನಾವೇನು ಮಾಡಲಿ? ಹಿಂಗೆ ಆಗ್ತಿದೆಯಪ್ಪ ಸುದ್ದಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ನಾಳೆ ನೀವು ನಮಗೆ ವಾಪಸ್ ಬೈಯೋದಿಲ್ವಾ? ಆಗ ನೀವು ಮರ್ತೋಗ್ಬಿಡ್ತೀರಿ. ಈ ಸುದ್ದಿ ಇದೆಯಲ್ಲ, ಬೆಂಗಳೂರಿನಲ್ಲಿ ಮಗುವಿಗೆ HMPV ವೈರಸ್ ವದಂತಿ, ಅಂದರೆ ಇದು ಕೋವಿಡ್ ತರಾಣೆ ಅಂತೇಳಿ ಡೆಲ್ಲಿಯಿಂದ ಚೈನಾದಲ್ಲಿ ಜೋರಾಯಿತು ಅಂತೇಳಿ. ಆಮೇಲೆ ಇದು ಟಿ ವಿಗಳಲ್ಲಿ ಯಾಕೆ ಬಂತು ಅಂತ ಕೆಲವರು ಬೈತಾ ಇದ್ರು. ಯಾಕೆ ನೀವು ಇದನ್ನೆಲ್ಲ ನಮಗೇನು ಆಗಬೇಕಾಗಿದೆ? ಇದನ್ನು ರವಿ ಗಣಿಗ ಅವರು ಫಸ್ಟ್ ಹೇಳಿದ್ರು. ರವಿ ಗಣಿಗ ಓರ್ವ ಜನಪ್ರತಿನಿಧಿ, ಮಂಡ್ಯದ MLA, ಅವರು ಹೇಳಿದಾಗ ಅದನ್ನು ನಾವು ಸುದ್ದಿಯನ್ನು ಮಾಡಿದ್ವಿ. ಆಮೇಲೆ ಯಾರೋ ನೆನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ನೀವು ಇದರ ಬಗ್ಗೆ TRPಗಾಗಿ ಸ್ವಾಮಿ. ಆಮೇಲೆ ಚೀನಾದಿಂದ ಒಬ್ಬರು ಮಾತಾಡ್ತಾರೆ, ನೆನ್ನೆ ನಮ್ಮ ರಂಜಿತ್ ಶ್ರೀಯಾರ್ ಹತ್ರ ಮಾತಾಡ್ತಾರೆ, ನೀವೆಲ್ಲ ಇದನ್ನು TRPಗಾಗಿ ಮಾತಾಡ್ತಾ ಇದ್ದೀರಿ ಅಂತೇಳಿ. ಹಾಗಿದ್ರೆ ಚೀನಾದಿಂದ ಮಾತಾಡೋದು ನಾನು ಕೇಳೋದು, ಚೀನಾ ಅಧ್ಯಕ್ಷ ಅವತ್ತು ಏನು ಲಾಕ್ಡೌನ್ ಮಾಡಿದ್ರಲ್ಲ, ಅವ್ರಿಗೇನು ಉಚ್ಚನಾಯ ಕಚೇರಿ ಆಗಿದ್ರೆ ಕೋವಿಡ್ ಬಂದಾಗ ಇಲ್ಲೆಲ್ಲ ನಾವು ಬಂದ್ ಮಾಡಿದ್ವಲ್ಲ, ತಲೆ ಕೆಟ್ಟಿದೆ ಯಾರಿಗೆಲ್ಲ. ವಿಷಯ ಅದಲ್ಲ ರೀ, ವಿಷಯವನ್ನು ಹೇಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಂದಿಲ್ಲ ಅಂದರೆ ಭಾಳ ಒಳ್ಳೆ ವಿಚಾರ. ಈಗ ಮಗುವಿಗೆ ಬಂದಿದೆ, ಒಂದು ವದಂತಿ ಬಂದಿದೆ. ಆದರೆ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ಚೀನಾ ವೇರಿಯಂಟ್ ಇದ್ದರೆ ಮಾರ್ಗಸೂಚಿ ನೀಡ್ತಾ ಇತ್ತು, ಕೇಂದ್ರ ಸರ್ಕಾರ ಮಾರ್ಗಸೂಚಿ ನೀಡ್ತಾ ಇತ್ತು. ಸಾಮಾನ್ಯವಾಗಿ ಬರುವ ವೈರಸ್, ಆತಂಕ ಬೇಡ. ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ, ಹಲವು ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಒಂದು ವೈರಸ್ ಬಂದಿದೆ, ಸುಮ್ಮನೆ ಚೀನಾ ವೈರಸ್ ಅಂತ ಭಯ ಬೀಳಿಸಬೇಡಿ. ವದಂತಿ ಹಬ್ಬಿಸುವವರ ವಿರುದ್ಧ ಕ್ರಮದ ಎಚ್ಚರಿಕೆ. ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಆತಂಕ ಅಂಥದ್ದು ಯಾವುದೂ ಬಂದಿಲ್ಲ ವೀಕ್ಷಕರೇ. ಬಂದಾಗ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಹೇಳುತ್ತೆ. ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆ, WHO, ಹೂ ಅಂತ ಕರಿತೀವಿ ನಾವು, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದು ಫಸ್ಟ್ ಹೇಳುತ್ತೆ, ಎಲ್ಲರಿಗೂ ಸಂದೇಶ ಕೊಡುತ್ತೆ. ಕೇವಲ ಭಾರತವೇ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಹೆಂಗೆ ವಿಶ್ವಸಂಸ್ಥೆಯನ್ನು ಮಾಡ್ಕೊಂಡಿದ್ದೀವೋ ಹಂಗೇ ನಾವೆಲ್ಲ ಸೇರಿ ಮಾಡಿರುವಂಥದ್ದು WHO. ಅವರು ಹೇಳ್ತಾರೆ ಹಿಂಗಿದೆ, ರೆಡಿಯಾಗಿರಿ, ಹಿಂಗೊಂದು ಬಂದಿದೆ, ಅಲರ್ಟ್ ಆಗಿರಿ, ಮತ್ತೊಂದು ಅಂತೇಳಿ. ಅದನ್ನು ತಗೊಂಡು ಕೇಂದ್ರ ಹೇಳುತ್ತೆ. ಈ ಮಿಡ್ಲಲ್ಲಿ ಏನಾಯಿತು ಅಂತಂದರೆ, ರವಿ ಗಣಿಗ ಅವರ ಇದೆಯಾ, ಬೈಟ್ ಇದೆಯಾ, ದಯವಿಟ್ಟು ಅಲ್ಲಿದ್ರೆ ಒಂದು ಸ್ವಲ್ಪ ನೋಡಿ, ಇರ್ಬೋದು ನೋಡಿ, ಹುಡುಕಿ. ರವಿ ಗಣಿಗ ಮೊನ್ನೆ ಇದರ ಬಗ್ಗೆ ಹೇಳಿದರು. ಡೆಲ್ಲಿಯಲ್ಲಿ ನಾನು ಚೀನಾಗೆ ಹೋಗಿದ್ದೆ, ಎಲ್ಲ ಹಿಂಗೆ ಓಡಾಡ್ತಾ ಇದ್ದಾರೆ, ಎಲ್ಲ 80% ಓಡಾಡ್ತಾ ಇದ್ದಾರೆ, ಇದೆಯಾ ಇಲ್ವಾ ಮತ್ತೊಂದಲ್ಲ, ಆ ಥರ ಒಂದು ಬಂದಿದೆ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಹೇಳೋದು. ಈಗ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಅವರ ಮಾತಿಗೆ ಮಹತ್ವ ಯಾಕೆ ಬರುತ್ತೆ ಅಂತಂದರೆ, ಅವರೊಂದು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಹೇಳೋದು. ಅದಕ್ಕೆ ರೋಡಲ್ಲಿ ಹೋಗೋಣ, ಚೈನಾದಲ್ಲಿ ಹಿಂಗೆ ಬಂದು ಗೊತ್ತಾ ಅಂತಂದರೆ ಯಾವನು ಕೇರ್ ಮಾಡಲ್ಲ, ನಾವು ಮೈಕು ಹಿಡಿಯಲ್ಲ ಅದಕ್ಕೆ. ಹಾಗಾಗಿ ಅದು ಬಂದಿರುವಂಥದ್ದು. ಓಕೆ, ವೀರೇಶ್ ಇದಾರಲ್ಲ, ತಗೊಳ್ಳಿ. ವೀರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಶ್, ಇದು ವದಂತಿ ಆಗೋದಕ್ಕೆ ಏನು ಕಾರಣ? ನೀವು ಕೂಡ ನೋಡಿರ್ಬೋದು, ಯಾರು ರವಿ ಗಣಿಗ ಈ ಹೇಳಿಕೆಯನ್ನು ಕೊಟ್ಟ ನಂತರ ಸ್ವಲ್ಪ ಜಾಸ್ತಿನೇ ಆಯಿತು. ಆಮೇಲೆ ಎಲ್ಲರನ್ನ ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಆಮೇಲೆ ಮೀಡಿಯಾಗಿದ್ದದ್ದೇ ಅಲ್ವಾ, ಮೀಡಿಯಾಗೆ ಹೆಂಗೆ ಅಂತಂದರೆ, ಅವರು ಖುಷಿಯಾದಾಗ ಅವರು ಏನು ನಮ್ಮನ್ನು ಹೊಗಳಬೇಕು, ಆಮೇಲೆ ಅವ್ರಿಗೆ ಬೇಸರ ಆದಾಗ ನಮ್ಮನ್ನು ತಗೊಳ್ಬೇಕು. ಸೊ ಹಾಗಾಗಿ ನಮಗದು ಮಾಮೂಲು ಆಗಿಬಿಟ್ಟಿದೆ. ಆದರೆ ನಮ್ಮ ಜವಾಬ್ದಾರಿ ಏನಂತ ಗೊತ್ತಿದೆ. ಎಷ್ಟು ಜನರಿಗೆ ಬೆಡ್ಡು, ಎಷ್ಟು ಜನರಿಗೆ ಯಾವುದು ಆ್ಯಂಬುಲೆನ್ಸ್, ಮೀಡಿಯಾ ಇಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತು, ದೊಡ್ಡವರಿಗೆ ಮಾತ್ರ ಸಿಗ್ತಾ ಇತ್ತು ಅನ್ನೋದನ್ನು ಯಾರ್ಯಾರಿಗೆ ನಾವು ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯಪೂರ್ವಕವಾಗಿ ಕೆಲಸ ಮಾಡಿದ್ವಿ, ಅದು ಅವ್ರಿಗೂ ಗೊತ್ತಿದೆ. ಇರಲಿ ಬಿಡಿ. ಈಗ ಈ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಸ್ಪಷ್ಟನೆ ಬರ್ತಾ ಇದೆ. ಆಮೇಲೆ ಕೆಲವು ಕಡೆ ಈ ಮಕ್ಕಳ ಕಣ್ಣು ಸ್ವಲ್ಪ ಒಂಥರ ಏನು ಕೆಂಪಾಗಿ ಕಾಣ್ತಾ ಇರೋದು ನಾನು ತುಂಬ ನೋಡಿದೆ ಮಕ್ಕಳ ಕಣ್ಣಲ್ಲಿ. ಅದು ಕೂಡ ಏನಾದರೂ ಇದೆಯಾ ಅದರ ಬಗ್ಗೆ ಮಾಹಿತಿ? ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವದಂತಿಗೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ. ಅಂದರೆ ಈ HMPV ವೈರಸ್ ತುಂಬ ದಿನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 3 ತಿಂಗಳು ಸಹ ಮಗುವಿಗೆ ಸಹ ಬಂದಿದೆ. ಆದರೆ ಬೆಂಗಳೂರಲ್ಲಿ ಯಾವುದೇ ಇಂಥ ಪ್ರಕರಣಗಳು ಬಂದಿಲ್ಲ. ಅದಲ್ಲದೆ ಈ ಚೀನಾ ವೇರಿಯಂಟ್ ಏನು HMPV ಚೀನಾ ವೇರಿಯಂಟ್ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಇಷ್ಟೊತ್ತಿಗೆ ಬಂದರೆ ಕೇಂದ್ರ ಸರ್ಕಾರ ನಮಗೆ ಮಾರ್ಗಸೂಚಿ ನೀಡ್ತಿತ್ತು. ಆರೋಗ್ಯಾಧಿಕಾರಿಗಳು ಸಹ ಏನು ಕೇಂದ್ರ ಸರ್ಕಾರದ ಜೊತೆ ತುಂಬ ಟಚ್ಚಲ್ಲಿದ್ದಾರೆ. ಈ ಒಂದು ವೈರಸ್ ಬಂದಿಲ್ಲ, ಸುಮ್ಮನೆ
ವದಂತಿಯನ್ನು ಹಬ್ಬಿಸಬೇಡಿ. ಯಾಕಂದರೆ ಚೀನಾದಲ್ಲಿ ಅದು ವೇರಿಯಂಟ್ ಬೇರೆ ಇದೆ, ಆ ವೇರಿಯಂಟ್ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಈಗ ಬೆಳಿಗ್ಗೆ 11 ಗಂಟೆಗೆ ಸಹ ನಾವು ಒಂದು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಈ ಒಂದು ವದಂತಿನ ನಾವು ಸ್ಪಷ್ಟ ನೀಡ್ತೀವಿ. ಯಾವುದೇ 8 ತಿಂಗಳಿಗೆ ಮಗುಗೆ ಬಂದಿಲ್ಲ, ಇದು ನಾರ್ಮಲ್ ವೈರಸ್, ಇದು ಎಲ್ಲ ಜನರಿಗೆ ಸಹ ಬರ್ತೀವಿ ನಾರ್ಮಲ್ ವೈರಸ್ಸು. ಹೀಗಾಗಿ ಆ ಥರ ವೇರಿಯಂಟ್ ಇದಲ್ಲ ಎಂಬುದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಜನರು ಸಹ ಭಯಭೀತರಾಗಬೇಡಿ, ಚೀನಾ ವೇರಿಯಂಟ್ ಯಾವುದೂ ಬಂದಿಲ್ಲ. ಬಂದರೆ ಆರೋಗ್ಯ ಇಲಾಖೆ, ವಿಶ್ವ ಆರೋಗ್ಯ ಇಲಾಖೆ ಎಲ್ಲ ಸಹ ಇನ್ನೂ ಮಾಹಿತಿ ನೀಡಿತ್ತು. ಬಟ್ ಇದೀಗ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ ಒಂದು ಕಡೆ ಆರೋಗ್ಯ ಇಲಾಖೆ ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ ವೀಕ್ಷಕರು, ಇಂಥ ಒಂದು ಸುದ್ದಿ ಬಂದಿದ್ದು ನಿಜ, ಹಿಂಗೆ ಆಗ್ತಿದೆ ಅಂತೇಳಿ ಯಾರು ಭಯಪಡಬೇಡಿ. ಆದರೆ ಮೀಡಿಯಾ ಹೇಳದ ವಿಧಿ ಇಲ್ಲ ಸರ್, ನಾವು ನಿಮಗೆ ಹೇಳಲೇಬೇಕು ಹಿಂಗಾಗಿದೆ. ನಾವು ಎಲ್ಲ ಸುದ್ದಿಗಳನ್ನು ಹೇಳ್ತೀವಲ್ವಾ. ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದರು, ಪ್ರೆಸ್ ಮೀಟ್ ಮಾಡಿದರು, ಅದನ್ನು ಹೇಳ್ತೀವಿ. ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಅದನ್ನು ಹೇಳ್ತೀವಿ. ಸರ್ ನೀವು ಮೀಟಿಂಗ್ ಹೋದ್ರಾ ಅಂತ ಅವರನ್ನು ಕೇಳ್ತೀವಿ. ನೋಡಿ ಸರ್, ಇವತ್ತು ಡಿ ಕೆ ಶಿವಕುಮಾರ್ ಬಂದಾಗ ನೋಡಿ ಸರ್ ನಿಮ್ಮ ವಿರುದ್ಧ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಇದಕ್ಕೇನು ಉತ್ತರ, ಇದನ್ನು ಕೇಳ್ತೀವಿ. ಹಾಗಂತ ಅದನ್ನು ಹಬ್ಬಿಸೋದು ಮತ್ತೊಂದು ಅಂತಲ್ಲ, ನಿಮ್ಮಷ್ಟೇ ನಿಮಗಿಂತ ಸ್ವಲ್ಪ, ಯಾಕಂದರೆ ಗೊತ್ತಿದೆ ನಿಮ್ಮ ಮನೆಗಳಲ್ಲಿ ನಾವು ಟಿ ವಿಗಳಲ್ಲಿ ಬರ್ತೀವಿ ಅಂತ ಹೇಳುವಾಗ ಓಕೆ, ಖಂಡಿತವಾಗ್ಲೂ ನಮ್ಮನ್ನು ಎಚ್ಚರಿಸಿ. ನಮ್ಮನ್ನು ಹೊಗಳೋ ರೈಟ್ಸು ನಿಮಗಿದೆ, ತೆಗಳೋ ರೈಟ್ಸು ನಿಮಗಿದೆ, ನಮ್ಮನ್ನು ಸರಿ ಮಾಡೋ ರೈಟ್ಸು ನಿಮಗಿದೆ. ನಾವು ಪ್ರಶ್ನಾತೀತರ ಏನಲ್ಲ. ಆದರೆ ಇಂಥದ್ದೊಂದು ಬಂದಾಗ ಅದನ್ನು ಹೇಳಿದ್ರೆ ನಾವೇನು ಮಾಡಲಿ? ಹಿಂಗೆ ಆಗ್ತಿದೆಯಪ್ಪ ಸುದ್ದಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ನಾಳೆ ನೀವು ನಮಗೆ ವಾಪಸ್ ಬೈಯೋದಿಲ್ವಾ? ಆಗ ನೀವು ಮರ್ತೋಗ್ಬಿಡ್ತೀರಿ.